ನನ್ನ ಹೆಸರು ಪ್ರಕಾಶ್ ಕೋಟಿ. ಒಂದು ಕೊಡಿದ್ದೀನಿ ಸರ್. ಸರ್ ನಾನು ಪ್ರೊಜೆಕ್ಟ್ ತಂದಿದ್ದೇನಪ್ಪ ಅಂದರೆ ಶಾಲೆಗಳಲ್ಲಿ ಹಾಲಿನ ವ್ಯವಸ್ಥೆಯನ್ನು ಮಿಲ್ಕ್ ATM ಅಂತ ಹೇಳ್ತಾರೆ ಸರ್. ಈ ಒಂದು ಪ್ರದರ್ಶನ ಶಿಕ್ಷಕ ವಿಭಾಗದಲ್ಲಿ ನಾನು ಭಾಗವಹಿಸಿದ್ದೀನಿ. ಅವರಿಗೆ ಪ್ರತಿ ವರ್ಷವೂ ಕೂಡ ನಿಮ್ಮ ಲಾಸ್ಟ್ ಇಯರ್ನಲ್ಲಿ ನಾನು ರಾಜ್ಯ ನಂತರ ಸೌತ್ ಝೋನ್ನಲ್ಲಿ ಭಾಗಿಯಾದಾಗ ನನಗೆ ಭಾಳ ಸಂತೋಷ ಉಂಟಾಯಿತು. ಆದರೆ ಈ ಒಂದು ಸಂದರ್ಭದಲ್ಲಿ ನಾನು ಚಿಕ್ಕೋಡಿ ಜಿಲ್ಲೆಯಿಂದ ಶಿಕ್ಷಕ ವಿಭಾಗದಿಂದ ಈ ಒಂದು ರಾಜ್ಯ ಮಟ್ಟದ ವಸ್ತು ಪ್ರದರ್ಶನ ಧಾರವಾಡದಲ್ಲಿ ಹಮ್ಮಿಕೊಂಡಿರುವುದರಿಂದ ನನಗೆ ಭಾಳ ಸಂತೋಷವಾಗಿದೆ. ಏಕೆಂದರೆ ಧಾರವಾಡದ ಒಂದು ಶಿಕ್ಷಣ ಕಾಶಿ ಇರೋದ್ರಿಂದ ಇಲ್ಲಿ ಯಾವುದೇ ಪ್ರೋಗ್ರಾಮ್ಗಳನ್ನು ಯಾವುದೇ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುತ್ತಾರೆ ಅಂತೇಳಿ ಒಂದು ಆಶಾಭಾವನೆ ಇದೆ. ಆದರೆ ಇವಾಗ ಒಂದು ಎಕ್ಸಿಬಿಷನ್ಗಳ ಇದನ್ನು ನಾನು ನೋಡಬೇಕಾದ್ರೆ ಇಲ್ಲಿ ಒಂದು ರೂಪ ವಿಭಾಗ, ನಂತರ ಯಾವುದೇ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಂಥ ವ್ಯವಸ್ಥೆ ಆಗಿರ್ಬೋದು, ನಂತರ ಊಟದ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲ ವ್ಯವಸ್ಥೆಗಳನ್ನು ಸಂಪೂರ್ಣವಾಗಿ ಅಚ್ಚುಕಟ್ಟಾಗಿ ನಮ್ಮ ಕಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಧಾರವಾಡದವರು ನಂತರ ಯಾವ ಶಿಕ್ಷಕರಿಗೆ ನಂತರ ವಿದ್ಯಾರ್ಥಿಗಳಿಗೆ ಏನು ಅವಶ್ಯಕತೆ ಐತಲ್ಲ ಅದನ್ನು ಪೂರ್ವಭಾವವಾಗಿ ತಿಳಿದುಕೊಂಡು ನಾನು ಏನು ಮಾಡಿದ್ರೆ ಅದನ್ನೆಲ್ಲ ನಿರ್ವಹಿಸಿದ್ದಾರೆ. ಜೊತೆಗೆ ಈ ಒಂದು ಇನಾಗ್ರೇಷನ್ ಕಾರ್ಯಕ್ರಮದಲ್ಲಿ ನಮ್ಮ ಆಯುಕ್ತರು ಬಂದರು, ನಂತರ ಬೇರೆ ಬೇರೆ ಜಿಲ್ಲೆಯ ಶಿಕ್ಷಣಾಧಿಕಾರಿಗಳು ಡಿಡಿಪೈಗಳು ಅವರೆಲ್ಲ ಏನು ವಿಜ್ಞಾನ ವಸ್ತು ಪ್ರದರ್ಶನ ಕೂಡ ಹೆಚ್ಚಿಗೆ ಅದು ಅದನ್ನು ಕೂಡ ಈ ಧಾರವಾಡದಲ್ಲಿ ಆಯೋಜನೆ ಮಾಡಿದಂಥ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಯಾವ ಮಕ್ಕಳಿಗೆ ಆಗಿರ್ಬೋದು, ಯಾವ ಶಿಕ್ಷಕರಿಗೆ ಆಗಿರ್ಬೋದು ಅಥವಾ ನಮಗೆ ತಿಳ್ಕೊಂಡು ಯಾವುದೇ ತೊಂದರೆ ಆಗ್ತಕ್ಕಂಥ ಸನ್ನಿವೇಶ ಯಾವುದೂ ಇಲ್ಲ. ಅದಕ್ಕಾಗಿ ಮುಂದಿನ ನಿರ್ಮಾಣದಲ್ಲಿ ಹೆಚ್ಚು ಈ ವಿಜ್ಞಾನ ವಸ್ತು ಪ್ರದರ್ಶನ ಇರ್ಬೋದು ಅಥವಾ ವಿಜ್ಞಾನ ಬೇರೆ ಕಾರ್ಯಕ್ರಮಗಳಿರ್ಬೋದು ಧಾರವಾಡದಲ್ಲಿ ಇದು ಕೊಡುತ್ತೀರ ಅಂತೇಳಿ ನಮ್ಮ ಆಶಾಭಾವನೆ ಇಟ್ಕೊಂಡು ಒಂದು ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಸಹಕಾರ ನೀಡಿದಂತಹ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳಿಗೆ ನಂತರ ಈ ಒಂದು ಧರ್ಮಸ್ಥಳ ಶಾಲೆಗೆ ಅಭಿನಂದನೆಗಳು ತಿಳಿಸಿ